ಎನ್ನುವವರು ಯಾರು ಅಂತ ತಿಳ್ಕೊಳ್ಳೋ. ಯಾಕಂದ್ರೆ ಸೇತ್ ವಿಜ್ಞಾನ ಇವತ್ತು ನಾವು ತಿಳ್ಕೊಂತಾರೆ. ಇವರು ಒಬ್ಬ ಆಸ್ಟ್ರಲ್ ಮಾಸ್ಟರ್. ಇವರು ಜೇನ್ ರಾಬರ್ಟ್ ಎನ್ನುವ ಅಮೇರಿಕ ಮಹಿಳೆ. ಆಕೆಯ ಮೂಲಕ ಅಂದ್ರೆ 1962ರಲ್ಲಿ ಈ ಸೇತ್ ಎನ್ನುವರು ಆಕೆಯ ಮೂಲಕ ಸಂದೇಶಗಳನ್ನು ಕೊಡೋಕೆ ಶುರು ಮಾಡಿದ್ರು. ಯಾರು? ಜೇನ್ ರಾಬರ್ಟ್ಸ್ ಎನ್ನುವ ಅಮೆರಿಕ ಮಹಿಳೆ. ಯಾರು ಕೊಡ್ತಾರೆ? ಸೇತ್ ಮಾಸ್ಟರ್ ಕೊಡ್ತಾರೆ. ಈಗೆಲ್ಲ ನಾವು ನೋಡ್ತಾ ಇದೀವಲ್ಲ, ಚಾನಲಿಂಗ್ ಮೆಸೇಜಸ್ ನೋಡ್ತಾ ಇದೀವಿ, ಮಾಸ್ಟರ್ಸ್ ಮೆಸೇಜಸ್ ಕೊಡೋದು ನೋಡ್ತಾ ಇದೀವಿ. ಆ ತರ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಕಂಟಿನ್ಯೂಸ್ ವರ್ಷಾನುಗಟ್ಲೆ ಕೊಡ್ತಾ ಕೊಡ್ತಾ ಕೊಡ್ತಾ. ಆದ್ರೆ ಆಕೆಯ ಗಂಡ ಯಾರು? ಜೇನ್ ರಾಬರ್ಟ್ಸ್ ಅವರ ಪತಿ ಏನ್ ಮಾಡ್ತಾರೆ? ಎಲ್ಲವನ್ನು ಬರಿತಾ 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 ಹೋಗ್ತಾರೆ. ಬರೆದು ಬಿಟ್ಟು ಸಾಕಷ್ಟು ಪುಸ್ತಕಗಳನ್ನು ಅವರು ಹೊರಗಡೆ ತಂದಿದ್ದಾರೆ. ಹೀಗೆ ಪ್ರಪಂಚದಾದ್ಯಂತ ಈ ಸೇತ್ ಪುಸ್ತಕಗಳು ಅಷ್ಟು ಫೇಮಸ್ ಆಗಿವೆ. ಸೇತ್ ಸ್ಪೀಕ್ಸ್, ಥಾಟ್ ಪವರ್, ಹೀಗೆ ಪ್ರತಿ ಒಂದು. ಅದಕ್ಕೆ ಗುರುಗಳು ಹೇಳ್ತಾರೆ, ನಮ್ಮ ಗುರುಗಳು, ಈ ಪ್ರಪಂಚದಲ್ಲೆಲ್ಲ ಶ್ರೇಷ್ಠವಾದ ಅತ್ಯುನ್ನತವಾದ ಜ್ಞಾನ ಯಾವುದು ಅಂದ್ರೆ ಸೇತ್ ಜ್ಞಾನ. ಏನ್ ಹೇಳ್ತಾರೆ ಅವರು? ಸೇತು ಇದೇನ್ ದೊಡ್ಡ ಏನೋ ಸೈನ್ಸು ಮ್ಯಾಥ್ಸು ಏನೂ ಅಲ್ಲ. ಯಾವುದನ್ನ ಆಲೋಚನೆ ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಹೇಗೆ ಮಾತನಾಡಬೇಕು, ಹೇಗೆ ಮಾತನಾಡಬಾರದು, ಹೀಗೆ ಎಲ್ಲವೂ ಇದೇ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನು? ನಮಗೆ ಆಧ್ಯಾತ್ಮಿಕ ಒಂದು ಜ್ಞಾನ ಇಲ್ಲದೆ ಇರೋದಕ್ಕೆ ಇದೆಲ್ಲವೂ ಆಗ್ತಾ ಇದೆ. ಹೀಗೆ ಇಂಗ್ಲಿಷ್ ನಲ್ಲಿರೋ ಪುಸ್ತಕಗಳನ್ನು ಎಷ್ಟೋ ಮಂದಿ ಮಾಸ್ಟರ್ಸ್ ತೆಲುಗಿನಲ್ಲಿ ಕೂಡ ಸಹ ಅನುವಾದ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಜ್ಞಾನನ ಇಟ್ಕೊಂಡು 3 ದಿನಗಳ ಕಾಲ ಸೇತ್ ವರ್ಕ್ಶಾಪ್ಸ್ ಅಂತೇಳಿ ಆಂಧ್ರದಲ್ಲಿ ತುಂಬಾ ಮಾಡಿದ್ದಾರೆ. ಕನ್ನಡದಲ್ಲೂ ಕೆಲವರು ಮಾಡ್ತಾ ಇದ್ದಾರೆ. ಓಕೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಸೇತ್ ವಿಜ್ಞಾನದ ಒಂದು ಸಾರ ಏನಂದ್ರೆ ಉದ್ಧರೇದ ಆತ್ಮಾನ ಆತ್ಮಾನಾಂ ಅಂತ. ಇವು ಸಣ್ಣ ವಾಕ್ಯದಿಂದ ಎಷ್ಟು ದೊಡ್ಡ ಜ್ಞಾನ ಅಡಗಿದೆ ಸ್ನೇಹಿತರೆ. ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಧ್ಯಾನ ಯೋಗ ಒಂದು ಕಡೆ ಆದ್ರೆ ಜ್ಞಾನ ಯೋಗ ಇನ್ನೊಂದು ಕಡೆ. ನೋಡಿ, ಎರಡು ಯೋಗಗಳು ಬೇಕೇ ಬೇಕು. ಧ್ಯಾನ ಯೋಗ, ಜ್ಞಾನ ಯೋಗ. ಯಾಕೆಂದ್ರೆ ಧ್ಯಾನ ಒಂದೇ ಸಾಲದು, ಜ್ಞಾನ ಇರ್ಬೇಕು. ಜ್ಞಾನ ಒಂದೇ ಸಾಲದು, ಧ್ಯಾನ ಇರ್ಬೇಕು. ಧ್ಯಾನ ಯೋಗದಲ್ಲಿ ಏನಾಗುತ್ತೆ? ನಿರಂತರ ಸಾಧನೆಯಿಂದ ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ತಾ ಬರ್ತೀವಿ. ನಮ್ಮ ಮನಸ್ಸನ್ನು ಒಂದು ಹಿಡಿತಕ್ಕೆ ತಂದುಕೊಳ್ತೀವಿ. ನಾಡಿ ಮಂಡಲ ಶುದ್ಧೀಕರಣ ನಡೆಯುತ್ತೆ. ನಂತರ ದಿವ್ಯ ಚಕ್ಷು ಜಾಗೃತಗೊಳ್ಳುತ್ತದೆ. ಈ ಕಡೆ ಈ ಜ್ಞಾನ ಯೋಗ ಏನು ಮಾಡುತ್ತೆ? ಓದಿದಂಗೆಲ್ಲ ನಮ್ಮ ಬುದ್ಧಿ ಶುದ್ಧಿ ಆಗ್ತಾ ಹೋಗುತ್ತೆ. ನಮ್ಮಲ್ಲಿರುವ ವಿಪರೀತ ಬುದ್ಧಿಯನ್ನು ಸರಿಯಾದ ಹಾದಿಯಲ್ಲಿ ಇಡುತ್ತೆ ಈ ಸೇತ್ ವಿಜ್ಞಾನ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ. ಎರಡೂ ನಮಗೆ ಬೇಕು, ಎರಡೂ ಸಾಧನೆ ನಾವು ಮಾಡ್ಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಗೊತ್ತಾ? ಏನಾದ್ರೂ ಸಮಸ್ಯೆ ಬರುತ್ತೆ, ಹೌದಾ? ನಮ್ಮ ಜೀವನದಲ್ಲಿ ಏನೋ ಒಂದು ಸಮಸ್ಯೆ. ಅದಕ್ಕೆ ಏನ್ ಮಾಡ್ತೀವಿ ನಾವು? ಅವರಿಂದಾನೇ ಹೀಗಾಗಿದ್ ನನಗೆ ಎಷ್ಟು ಚೆನ್ನಾಗಿದ್ದೆ ನಾನು, ಅವರೆಲ್ಲ ಈ ತರ ಮಾಡ್ಬಿಟ್ರು, ನನ್ನ ಜೀವನದಲ್ಲಿ ಅವ್ರು ಬಂದ್ರು ಹೀಗಾಯ್ತು, ಅವ್ರು ಮಾತನಾಡಿದ್ರು ಹೀಗಾಯ್ತು ಅಂತ ಸದಾ ಇನ್ನೊಬ್ಬರ ಕಡೆ ಬೆಟ್ಟು ಮಾಡ್ತಾನೇ ಇರ್ತೀವಿ, ಹೌದಾ? ಏನಾಗುತ್ತೆ ಅಂದ್ರೆ ಒಳ್ಳೇದಾದಾಗ ನಾನು ಮಾಡಿದೆ ಅಂತ ಹೇಳ್ಕೊಂತ ಹೋಗ್ತೀವಿ. ಆದ್ರೆ ಏನಾದ್ರೂ ಕೆಟ್ಟದ್ದಾದ್ರೆ ಅದನ್ನ ಇನ್ನೊಬ್ಬರ ಮೇಲೆ ಹೊರ್ಸಕ್ಕೆ ಯಾವಾಗ್ಲೂ ರೆಡಿ ಆಗಿರುತ್ತೆ. ಇದು ಶುದ್ಧ ತಪ್ಪು. ಇದು ಅದಕ್ಕೋಸ್ಕರ ನಾವು ಏನು ಮಾಡ್ತೀವೋ ಅದಕ್ಕೆ ನಾವೇ ಕಾರಣ. ಈ ಒಂದು ಯೂನಿವರ್ಸಲ್ ಲಾ ನೆನ್ಪಿಟ್ಕೊಂಡ್ರೆ ನಮ್ಮ ಜೀವನವನ್ನು ತೃಪ್ತಿಯಾಗಿ ಕಳೀಬಹುದು ನಾವು. ಅದಕ್ಕೆ ಪತ್ರಿಜಿ ಗುರುಗಳು ಏನ್ ಹೇಳಿದ್ದಾರೆ ಅಂದ್ರೆ, ಸದಾ ಅವ್ರು ಯಾವಾಗ್ಲೂ ಹೇಳ್ತಾರೆ, ಒಂದು 5 ಫಿಂಗರ್ಸ್ ಟೆಕ್ನಿಕ್ ಅಂತ ಹೇಳ್ಬೋದು. ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ಆಚರಣೆ, ಸೇವೆ. ಎಲ್ಲರಿಗೂ ಗೊತ್ತಿರೋದೇ ಇವಲ್ಲ, ಇದೇನು ಹೊಸ ವಿಚಾರ ಅಲ್ಲ. ಸದಾ ಧ್ಯಾನ ಮಾಡ್ತಾ ಇರ್ಬೇಕು, ಆಮೇಲೆ ಪುಸ್ತಕಗಳನ್ನು ಓದ್ತಾ ಇರ್ಬೇಕು. ನಂತರ ಇಂತಹ ಸತ್ಸಂಗಗಳಲ್ಲಿ ಏನು ಯಾವ ಯೂಟ್ಯೂಬ್ ನೋಡಿದ್ರು, ಏನು ಒತ್ತಿದ್ರು ಒಂದು ಚಾನೆಲ್ ಬರುತ್ತೆ, ಒಂದು ಧ್ಯಾನದ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ವಿಧವಾದ ಇನ್ಫಾರ್ಮೇಶನ್ಸ್. ಇನ್ನು ತೆಲುಗು, ಹಿಂದಿ ಏನಾದ್ರೂ ನಿಮಗೆ ಭಾಷೆ ಬಂದ್ರೆ ಅದನ್ನು ನೋಡ್ರಿ, ತುಂಬಾ ಚೆನ್ನಾಗಿರುತ್ತೆ.
ಎಷ್ಟು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ ಅಷ್ಟು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ನಂತರ ಆಚರಣೆ. ಸಾಕಷ್ಟು ಕೇಳ್ತೀವಿ, ಏನ್ ಚೆನ್ನಾಗಿ ಹೇಳ್ತಾರೆ, ಹೇಳಿದ್ರು ಮೇಡಮ್ ಅವರು ಅಂತೆಲ್ಲ ಕೇಳ್ತೀವಿ. ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡ್ತೀವಿ. ಆಯ್ತಾ? ಅದಲ್ಲ. ನಾವು ಕಲಿತ ಜ್ಞಾನವನ್ನು, ಕೇಳಿದ ಜ್ಞಾನವನ್ನು ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಪ್ರತಿ ಒಂದನ್ನು ಅಳವಡಿಸ್ಕೊಳ್ಬೇಕು. ನೀನು 4 ತಿಳ್ಕೊ ಜ್ಞಾನ, ಅಷ್ಟಕ್ಕೆ ಅಳವಡಿಸ್ಕೊ. ನೀನು 100 ಜ್ಞಾನವನ್ನು ತಿಳ್ಕೊಳಕ್ ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಈ ತರ ನಾವು ಆಚರಣೆಯಲ್ಲಿ ತರಬೇಕು. ನಂತರ ಸೇವೆ, ಇದು ತುಂಬಾ ಪವಿತ್ರವಾದ ಕೆಲಸ. ತನು ಮನ ಧನದಿಂದ ಸೇವೆ ಮಾಡ್ಬೇಕು. ನಾವು ಯಾವ್ದು ಎಲ್ಲಿ ನಮ್ಮ ಸಹಾಯ ಬೇಕಾ, ನಮ್ಮ ದೈಹಿಕ ಸಹಾಯ ಬೇಕಾ, ರೆಡಿ. ಮಾನಸಿಕವಾಗಿ ಅವರಿಗೆ ನಾವು ಸೇವೆ ಮಾಡ್ಬೇಕಾ, ರೆಡಿ. ಒಂದು ಹಣದ ರೂಪದಲ್ಲಿ ಮಾಡ್ಬೇಕಾ, ರೆಡಿ. ಹೀಗೆ ಆದ್ರೆ ಸೇವೆ ಅನ್ನೋದು ಎಷ್ಟು ಪವಿತ್ರವಾದ ಕೆಲಸ. ಆದ್ರೆ ಇತ್ತೀಚೆಗೆ ಈ ವೃದ್ಧಾಶ್ರಮಗಳಲ್ಲೂ ಹುಟ್ಟುಕೊಂಡು ಮನೆಯಲ್ಲಿರೋ ತಂದೆ ತಾಯಿಗಳನ್ನೇ ಅಸಡ್ಡೆ ಮಾಡಿ ಆರಾಮಾಗಿ ವೃದ್ಧಾಶ್ರಮಗಳಿಗೆ ಸೇರಿಸ್ತಾ ಇದ್ದಾರೆ. ಎಲ್ಲೋ ಕೆಲವರಿಗೆ ಅನಿವಾರ್ಯ, ಒಪ್ಕೋತೀನಿ. ಆದ್ರೆ ತಂದೆ ತಾಯಿ 10 ಮಕ್ಕಳನ್ನ ಸಾಕಿ ಬೆಳೆಸಿ ಅವರಿಗೆ ಆಸ್ತಿ ಮಾಡ್ಕೊಡ್ತಾರೆ. ಆದ್ರೆ ಆ 10 ಮಕ್ಕಳು ಆ ಒಬ್ಬ ತಂದೆ ತಾಯಿ ನೋಡ್ಕೊಳಕ್ಕಾಗಲ್ಲ. ಇನ್ನು ಕೆಲವರಾದ್ರೆ ಅಪ್ಪನ ನೀನ್ ನೋಡ್ಕೊ, ಅಮ್ಮನ್ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ನಾವ್ ಏನ್ ಮಾಡ್ತಾ ಇದ್ದೀವಿ, ಎಲ್ಲಿ ಇದೀವಿ, ನಾವು ಸೇವೆ ಮಾಡ್ತಾ ಇದೀವ ಅಂತ ನಮಗ್ ನಾವೇ ಪ್ರಶ್ನೆ ಹಾಕೋಬೇಕು. ಅದಕ್ಕೆ ಪತ್ರಿಜಿಯವರು ಒಂದು ಮಾತು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಅಂದ್ರೆ, ಒಂದ್ ನಿಮಿಷ, ಇದೇನೋ ಅಡ್ಡ ಬರ್ತಾ ಐತೆ. ಓಕೆ. ಏನ್ ಹೇಳಿದಾರಂದ್ರೆ, ತಿಂದರೆ ಗಾರಿಗೆಗಳನ್ನೇ ತಿನ್ನಬೇಕು, ಕೇಳಿದರೆ ಭಾಗವತವನ್ನೇ ಕೇಳಬೇಕು, ಆದರೆ ಬುದ್ಧನಂತೆ ಆಗಬೇಕು, ಓದಿದರೆ ಸೇತ್ ಪುಸ್ತಕಗಳನ್ನೇ ಓದಬೇಕು, ಕಟ್ಟಿದರೆ ಪಿರಮಿಡ್ಗಳನ್ನೇ ಕಟ್ಟಬೇಕು. ಎಷ್ಟು ಅಂದ್ರೆ ಅದು ಅಲ್ಟಿಮೇಟ್. ಅದು ಗಾರ್ಗೆ ಅನ್ನೋದು ಅತ್ಯಂತ ಸ್ವೀಟ್. ಭಾಗವತ ಅಂದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಬುದ್ಧನ್ ತರ ಆಗ್ಲೇಬೇಕು ನಾವು. ಸೇತ್ ಪುಸ್ತಕವನ್ನು ಓದಬೇಕು, ಹೈಯೆಸ್ಟ್ ಜ್ಞಾನ ಸಿಗುತ್ತೆ ಅಂತೇಳಿ. ಪಿರಮಿಡ್ಗಳನ್ನೇ ಕಟ್ಟಬೇಕು ಅಂದ್ರೆ ಅದಕ್ಕೆ ಸರ್ ಹೇಳ್ತೀವಿ, ಯಾರು ಪಿರಮಿಡ್ ಕಟ್ತಾರೋ ಅವರಿಗೆ ಆ ಲೈಫು ಮುಗೀತು, ಪುನರ್ಜನ್ಮ ಇಲ್ಲ ಅವರಿಗೆ, ಇನ್ನೊಂದು ಜನ್ಮ ಇಲ್ಲ. ಅಂದ್ರೆ ಅಷ್ಟು ಪುಣ್ಯವನ್ನು ಅವ್ರು ಗಳಿಸ್ಕೊಂತಾರೆ ಅಂತ ಅರ್ಥ.